ಯಾಕಂದರೆ ಅವರ ಅಭಿಪ್ರಾಯದಲ್ಲಿ ಲಂಕೇಶ್ ಅವರ ಕಾಲದಿಂದಲೂ ಈ ಒಂದು ಏನಪ್ಪ ಅಂತಂದ್ರೆ ಧರ್ಮಸ್ಥಳದ ಈ ಅಧರ್ಮೀಯರ ಕೆಲಸಗಳ ಬಗ್ಗೆ ಅನಾಲಿಸಿಸ್ ಮೇಲ್ಮೇಲೆ ಮಾಡ್ಬೋದು ಬಂದಿದ್ದ ಅನ್ನೋದಕ್ಕೆ ಸ್ವತಃ ಬಿ ಜೆ ಪಿ ಇವತ್ತಿನ ನಾಯಕರಾಗಿರ್ಬೋದು ಮತ್ತವರಾಗಿರ್ಬೋದು ಮಾತಾಡಿದ್ದು ನೋಡಿದಾಗ ಧರ್ಮಸ್ಥಳದ ಪವಿತ್ರ ಕೆಲಸಗಳು ಇಂಥವೆಲ್ಲ ಮಾಡ್ತಾಯಿರ್ತಾರೆ, ಹೆಸರು ಕೆಲಸದ ಸಲುವಾಗಿ ಮಾಡ್ತಾಯಿರ್ತಾರೆ ಅಂಥೇಳಿ ಅವ್ರು ಆರೋಪ ಮಾಡ್ತಾಯಿದ್ದಾರೆ. ಅದಕ್ಕೆ ಸತ್ಯ ಹೊರಗೆ ಬರಲಿ ಅಂತ ಅವರು ಹೇಳ್ತಾರೆ. ಆದರೆ ಈ ತನಿಖೆ ತಪ್ಪಾಗಿ ಹಿಡಿಬಾರ್ದು ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಇದೆಲ್ಲ ಗಮನಿಸಿದಾಗ ರೈಟ್ ವಿಂಗ್ ಅದ ಸಂಪ್ರದಾಯವಾದಿ ವಿಚಾರಧಾರೆ ಜನ ಇದು ತನಿಖೆ ಆಗೋದು ಬೇಡಪ್ಪ ಅನ್ನೋ ಸ್ಥಿತಿಯೊಳಗಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ. ಆದರೆ ಅವ್ರು ಅನ್ಲಿಕ್ಕೆ ಬರ್ತಾಯಿಲ್ಲ. ಯಾಕಂದರೆ ಜನರ ವಿರೋಧವನ್ನು ಕಟ್ಕೋಬೇಕಾಗ್ತದಂಥ ಭಯ ಅವ್ರನ್ನ ಕಾಡಲಿಕ್ಕತ್ತದ. ಒಟ್ಟಾರೆಯಾಗಿ ನಮ್ಮ ಈ ಸೌಜನ್ಯ ಕೇಸಿನ ಜೊತೆಗೆ 450 ಕೇಸುಗಳು ರಿವೋಕ್ ಆಗಿ ಅವ್ರ ತನಿಖೆಯಾಗಿ ಅದು ಯಾರು ಇರ್ಬೋದು ಅನ್ನೋದು ಗೆಸ್ ಆಗುವಂಥ ಪ್ರಯತ್ನ ಆದರೆ ನಿಶ್ಚಿತವಾಗಿ ಇದೊಂದು ದೊಡ್ಡ ಸಾಹಸನ. ಮತ್ತು ಸಾಹಸನ ಇರೋದು ಯಾಕಂದ್ರೆ ಎಲ್ಲ ಕಡೆ ಹೋಗ್ಬೇಕು, ಅದನ್ನ ಹಡ್ಬೇಕು, ಹೆಣಗಳು ಹೊರಗೆ ತೆಗಿಬೇಕು, ಅದಕ್ಕೆ ಟೈಮ್ ತೊಗೊಳ್ತದೆ ಅದರದಂಥದ್ದು. ಮತ್ತು ತೆಗೆದೊಡ್ಡ ಸುಲಭದ ಕೆಲಸ ಅಲ್ಲ ಅಂದಷ್ಟ ಈ ಎಲ್ಲ ನೆಲೆಗಟ್ಟಿನಲ್ಲೇ ಧರ್ಮಸ್ಥಳದ ಈಗಾದಂಥ ಅನ್ಯಾಯಗಳ ಒಂದು ಪರಂಪರೆಗೆ ಈ ಸಲ ಒಂದಿಷ್ಟು ಕೊನೆ ಆಗ್ಬೋದಾ, ಅಂತ್ಯ ಆಗ್ಬೋದಾ ಅನ್ನುವಂಥ ಚಿಂತನೆಗಳು ಸಹಿತ ನಡೀತಾ ಇದ್ದಾವೆ. ಹೀಗಾಗಿ ಇದೊಂದು ಏನಪ್ಪ ಅಂತಂದರೆ ಸೌಜನ್ಯ ಅಷ್ಟೇ ಅಲ್ಲ, ಧರ್ಮಸ್ಥಳದ ಈ ಜಾಗದಲ್ಲಿ ಆದಂಥ ಘಟನೆಗಳು ಏನಾದರೂ ಹೊಸ ತನಿಖೆಗೆ ಹೊಸ ವಿಷಯಕ್ಕೆ ಹಾದಿ ಮಾಡಿಕೊಡ್ತಾವೆ ಅನ್ನೋಂಥದ್ದು. ಅದೇನೂ ಆಗಲಿ, ಈಗಂತೂ ತನಿಖೆ ಸ್ಟಾರ್ಟ್ ಆಗೋದು 1 ದಿವಸ ಲೇಟ್ ಆಗ್ಬೋದು, 2 ದಿವಸ ಲೇಟ್ ಆಗ್ಬೋದು. ಆದರೆ ಒಂದು ವಾರದಲ್ಲಿ ಏನಾದರೂ ಹೊಸ ರೂಪ ಪಡಿಬೋದು ಇದು ತನಿಖೆ.